ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ದೇಶದ ಅಭಿವೃದ್ಧಿ ವಿಷಯದಲ್ಲಿ ವಿಚಾರಗಳನ್ನ ಮಾತನಾಡಲಿ. ಇಲ್ಲಿ ಒಂದೇ ಮಾತರಂ ಏನಿದೆಯಲ್ಲ, ಅದು ರಾಷ್ಟ್ರಗೀತೆಗೆ ಕೊಡುವಂಥ ಎಲ್ಲ ಗೌರವಗಳನ್ನು ಇಡೀ ದೇಶಾದ್ಯಂತ ಕೊಡಬೇಕು ಅನ್ನೋದು ಒಂದು ಭಾಳ ಮುಖ್ಯವಾದ ಭಾವನೆಯಿಂದ ನಾವೆಲ್ಲ ಹೋಗಬೇಕಾಗಿದೆ. ಹಾಗಾಗಿ BJPಯವರು ಇದಕ್ಕೆ ಮೂಗು ತೋರಿಸುವ ವ್ಯವಸ್ಥೆಯನ್ನು ಬಿಟ್ಟು ಏನು ಪ್ರಶ್ನೆಗಳನ್ನು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ, ಲೋಕಸಭೆಯಲ್ಲಿ ಕೇಳಬೇಕಾಗಿದೆ, ಆ ನಿಟ್ಟಿನಲ್ಲಿ ಈ ದೇಶದ ಅಭಿವೃದ್ಧಿಗಾಗಿ ಕೇಳಬೇಕು ಅನ್ನೋ ವಿಚಾರವನ್ನು ನಾನು ಸ್ಪಷ್ಟಪಡಿಸ್ತೇನೆ. ಅದು ಯಾವುದೇ ಏನೇನು ಮೊನ್ನೆ ನಡೆದಂಥ ಘಟನೆಯಲ್ಲಿ ಯಾವುದೇ ಸ್ಪಷ್ಟ ಗೋಚರವಾದ ವ್ಯವಸ್ಥೆಗಳು ಇಲ್ಲ. ಅದನ್ನು ಸುಮ್ಮನೆ ಗಾಳಿಗೆ ಗುಂಡು ಹಾರಿಸುವ ವ್ಯವಸ್ಥೆಯಲ್ಲಿ ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂಥ ವ್ಯವಸ್ಥೆಯನ್ನು BJPಯವರು ಬಿಡಬೇಕು ಅನ್ನೋ ವಿಚಾರವನ್ನು ನಾನು ಸ್ಪಷ್ಟಪಡಿಸ್ತೇನೆ. ಥ್ಯಾಂಕ್ ಯು. ಮೇಡಮ್, ದೇಶ ಧ್ವಜಕ್ಕೆ 52 ವರ್ಷ ಪ್ರೀತಿ ಇರಲಿಲ್ಲ. ಈಗ ಸಡನ್ನಾಗಿ ಪ್ರೀತಿ ಬಂದುಬಿಟ್ಟಿದೆ BJPನವ್ರಿಗೆ. 52 ವರ್ಷ 3% ಜನ ಕೆಲವು ಇದ್ದರು, ಇದಕ್ಕೆ ಬೈಕಾಟ್ ಮಾಡ್ತಾಯಿದ್ರು, ಧ್ವಜಕ್ಕೆ ಬೈಕಾಟ್ ಮಾಡ್ತಾಯಿದ್ರು. ಈಗ ಇವ್ರಿಗೆ ಇಡೀ ಪ್ರೀತಿ ಬಂದುಬಿಟ್ಟಿದೆ. ಅದು ಇನ್ನೊಂದು ಏನಂದರೆ ನೋಡಿ ಮೇಡಮ್, ಈ ಕಾನೂನು ಇದೆ, ಕಾನೂನು ಪಾಸ್ ಆದಮೇಲೆ ನಾವು ಏನು ಮಾಡೋಂಗಿಲ್ಲ, ನಾವು ಆ ಕಾನೂನಿಗೆ ರೆಸ್ಪೆಕ್ಟ್ ಕೊಡಬೇಕು. ಅಂದರೆ ಬಲವಂತ ಇಲ್ಲ ಇದರಲ್ಲಿ. ಅದು ಒಂದು ಒಳ್ಳೆ ಇದು ಬಂದಿದೆ, ಮುಸಲ್ಮಾನರು ಓದಲೇಬೇಕಂತ ಇಲ್ಲ, ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಆದರೆ ಆ ಕಾನೂನು ಮಿಸ್ಯೂಸ್ ಆಗತ್ತೆ ಮೇಡಮ್, ಅದು ಆಗಬಾರ್ದು. ಅದು ಆದರೆ ನೋಡಿ ಸುಮ್ಮನೆ ಇನ್ನೋಸೆಂಟ್ ಪೀಪಲ್ ಅವರು ಇವರಿಗೆಲ್ಲ ಪ್ರಾಬ್ಲಮ್ ಕೊಡ್ತಾರೆ. ಇದೇ ತಗೊಂಡು ನೋಡಿ UPನಲ್ಲಿ ಎಲ್ಲ ಇದು ಶುರು ಆಗಿಬಿಟ್ಟಿದೆ, ನೆನ್ನೆಂದೇ ಶುರು ಆಗಿಬಿಟ್ಟಿದೆ. ಅವರು ಒಂದೇ ಮಾತ್ರ ಹೇಳಿಲ್ಲ, ಅವನು ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ಕೇಸೆಲ್ಲ ಫೈಲ್ ಆಗ್ತಾಯಿದೆ. ಅದು ಆಗತ್ತೆ, ಅದು ಆಗಬಾರ್ದು ಅಂತ ನಮ್ಮ ಇದು. ಓಕೆ, ದಿಲೀಪ್ ಸರ್ ಫೈನಲ್. ನಮ್ಮ ಮುಸಲ್ಮಾನರು ಹೇಳ್ದಂಗೆ ಅವರ ಧರ್ಮದಲ್ಲಿ ಏನೋ ಇದೆ, ಸಾದಿಕ್ ಪಾಷಾ ಅವ್ರ ಪ್ರಕಾರ ಮುಸಲ್ಮಾನರು ನಾವು ಅದನ್ನು ಹೇಳ್ಬೇಕಾದ್ರೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಅಕ್ಸೆಪ್ಟೆಡ್. ಅವ್ರ ಧರ್ಮದ್ದೇನೇ ಅದನ್ನು ಫಾಲೋ ಮಾಡಲಿ. ಈ ದೇಶದಲ್ಲಿ ಒಂದು ರಿಲಿಜಿಯನ್ ಫಾಲೋ ಅಂತ ಇದೆ, ಕಾನೂನು ಇದೆ. ಆದರೆ ಇವತ್ತು ಸೋನಿಯಾ ಗಾಂಧಿ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಇದನ್ನು ವಿರೋಧಿಸಿರ್ತಕ್ಕಂಥವ್ರು ಒಂದು ಇವರು ಇದಕ್ಕೆ ದೇಶದ ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ನಾವು ಮುಸ್ಲಿಂ ಅಂತ ಹೇಳಿ ಘೋಷಣೆ ಮಾಡ್ಕೋಬೇಕು. ಯಾಕೆಂತಂದ್ರೆ ಅವರು ಮುಸಲ್ಮಾನರು ಈ ತಪ್ಪು ಇದು ಅಲ್ಲ ನೋಡಿ, ಕ್ಷಮೆ ಕೇಳಬೇಕು ನೀವು, ಕ್ಷಮೆ ಕೇಳಬೇಕು. ಈ ಮಾತಿಗೆ ಕ್ಷಮೆ ಕೇಳಬೇಕು ನೀವು. ಈ ಮಾತಲ್ಲ, ದೇಶದ್ರೋಹಿಗಳೆಲ್ಲ ದೇಶ ಪ್ರೇಮಿ ಮಾತು ನಿರ್ಭಯಿಂದ ಸರಿಯಿಲ್ಲ. 52 ವರ್ಷ ನೀವು ಬೈಕಾಟ್ ಮಾಡಿದ್ದು ಧ್ವಜಕ್ಕೆ. ನೀವು ನಿಮ್ಮ ಹೆಡ್ ಕ್ವಾರ್ಟರ್ನಲ್ಲಿ 52 ವರ್ಷ ನೀವು ಧ್ವಜ ಹಾಕಿಲ್ಲ. ನೀವು 52 ವರ್ಷ ಯಾಕೆ RSS ಕಚೇರಿ ಮೇಲೆ ಧ್ವಜ ಹಾರಿಸಿರ್ಲಿಲ್ಲ ಅಂತಂದ್ರೆ ಇವರಿಗೆ ಕಾನೂನು ಗೊತ್ತಿದೆಯಾ ಇಲ್ವೋ ಗೊತ್ತಿರ್ಲಿಲ್ಲ. 2007 ಫ್ಲಾಗ್ ಕೋಡ್ ಅಂತ ಇತ್ತು. ಯಾವುದೇ ಸಂಘ ಸಂಸ್ಥೆಗಳು ಧ್ವಜವನ್ನ ಹಾರಿಸೋಂಗಿರ್ಲಿಲ್ಲ. ಆ ವಿಚಾರವನ್ನ ಶರೀಫ್ ಅವರು ತಿಳ್ಕೊಂಡ್ ಬರ್ಬೇಕು. ಮತ್ತೆ ಒಂದು ಕಾಲದಲ್ಲಿ ವಿಶ್ವದಾದ್ಯಂತ ನಮ್ಮ ಭಾರತವನ್ನು ನೋಡ್ತಿದ್ದಂತ ರೀತಿನೇ ಬೇರೆ ಇದೆ. ಆದ್ರೆ ಇವತ್ತಿನ ದಿವಸ ನಮ್ಮ ಭಾರತ ಮುನ್ನುಗ್ತಕ್ಕಂಥ ರೀತಿನೇ ಬೇರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಇರ್ಬೋದು, ಮತ್ತೆ ಯಾವುದೇ ನಾಯಕರಾಗಿದ್ರು, ಹೊರಗಡೆ ಹೋಗಿ ನಮ್ಮ ದೇಶದ ಹೊರಗಡೆ ಹೋಗಿ ನಮ್ಮ ದೇಶದ ಬಗ್ಗೆ ಗೌರವ ಕೊಟ್ಟು ಅಭಿವೃದ್ಧಿಗೆ ನಮ್ಮ ದೇಶದ ಜೊತೆ ಬೇರೆ ರೀತಿ ಮಾತಾಡೋದು ಬಿಟ್ಟು ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರ ಅಂದ್ರೆ ಯಾವುದೇ ಸರ್ಕಾರ ಇರಲಿ ಅಭಿವೃದ್ಧಿಯತ್ತ ಕೊಂಡೋಗೋದಕ್ಕೆ ಕಾಂಗ್ರೆಸ್ ಕೂಡ ಇವತ್ತು ಅಧಿಕೃತ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಕೈ ಜೋಡಿಸಿ ನಮ್ಮ ದೇಶ ಅಭಿವೃದ್ಧಿಯತ್ತ ಕೊಂಡೋಗೋದು ಬಿಟ್ಟು ಮಾಡಕ್ಕೆ ಆ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಯಾವುದೇ ಈ ರೀತಿಯಾದಂತಹ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.